ನಾನೊಬ್ಬ ರಾಮಭಕ್ತ, ನಾನೊಬ್ಬ ಕರಸೇವಕ, ನನ್ನನ್ನು ಬಂಧಿಸಿ ಹಾಗೂ ನಾನೊಬ್ಬ ಹಿಂದೂ, ದತ್ತಪೀಠಕ್ಕಾಗಿ ಹೋರಾಡುವೆ, ನನ್ನನ್ನು ಬಂಧಿಸಿ ಎಂಬ ಘೋಷವಾಕ್ಯದೊಂದಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕುಮಟಾ ಪೊಲೀಸ್ ಠಾಣೆ ಎದುರಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕುಮಟಾ ಪೊಲೀಸ್ ಠಾಣೆ ಎದುರಿಗೆ ನಾನೊಬ್ಬ ರಾಮಭಕ್ತ, ನಾನೊಬ್ಬ ಕರಸೇವಕ, ನನ್ನನ್ನ ಬಂಧಿಸಿ ಹಾಗೂ ನಾನೊಬ್ಬ ಹಿಂದೂ, ದತ್ತಪೀಠಕ್ಕಾಗಿ ಹೋರಾಡುವೆ, ನನ್ನನ್ನ ಬಂಧಿಸಿ ಎಂಬ ಘೋಷವಾಕ್ಯದೊಂದಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ನಾಯಕ್ ಮಾತನಾಡಿ, ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದಲ್ಲಿ ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠೆಯ ಪವಿತ್ರ ಕಾರ್ಯ ನಡೆಯುತ್ತಿದ್ದು, ಇದೊಂದು ಸನಾತನ ಹಿಂದೂ ಧರ್ಮದ ಮೇಲೆ ವಿಶ್ವಾಸ ಇಟ್ಟಿರುವಂತಹ ಕೋಟ್ಯಾಂತರ ಭಾರತೀಯರ ಆಸ್ಥಾ ಕಾರ್ಯಕ್ರಮವಾಗಿದೆ. ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ಈ ಸ್ಥಳದಲ್ಲಿ 500 ವರ್ಷಗಳ ಹೋರಾಟದಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಕಳೆದ 30 ವರ್ಷದ ಹಿಂದೆ ದಾಖಲಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸಿದ್ದಾರೆ. ಅದೇ ರೀತಿ ಇದೀಗ ಮತ್ತೆ ಹಿಂದೂ ಕಾರ್ಯಕರ್ತರ ವಿರುದ್ಧ ನಕಲಿ ಕೇಸ್ ಹಾಕಲಾಗುತ್ತಿದೆ. ಅಮಾಯಕ ಹಿಂದೂ ಭಕ್ತರನ್ನ ಬಂಧಿಸಲಾಗಿದೆ. ರಾಮ ಮಂದಿರ ನಿರ್ಮಾಣವಾಗಿರುವ ಇಂದಿನ ದಿನದಲ್ಲಿ ಸಹಿಸಲಾಗದವರು ಈ ರೀತಿಯ ಕೇಸ್ ಹಾಕುತ್ತಿದ್ದಾರೆ. ಇಷ್ಟು ದಿನ ಸನಾತನ ವಿರುದ್ಧದ ಹೇಳಿಕೆ ನೀಡುತ್ತಿದ್ದವರು ಇದೀಗ ಕರಸೇವಕರನ್ನ ಬಂಧಿಸುತ್ತಿದ್ದಾರೆ. ಇದನ್ನ ನಾವು ಖಂಡಿಸುತ್ತೇವೆ. ಕೂಡಲೇ ಎಲ್ಲಾ ಕರಸೇವಕರ ವಿರುದ್ಧದ ಪ್ರಕರಣವನ್ನ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರದಲ್ಲಿ ರಾಮ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠೆಯ ಒಂದು ಪವಿತ್ರ ಕಾರ್ಯ ನಡೀತಾ ಇದೆ. ಇದೊಂದು ಸನಾತನ ಹಿಂದೂ ಧರ್ಮದ ಮೇಲೆ ವಿಶ್ವಾಸ ಬಿಟ್ಟಿರುವಂಥ ಕೋಟ್ಯಾಂತರ ಭಾರತೀಯರ ಒಂದು ಆಸ್ಥಾ ಕಾರ್ಯಕ್ರಮ. 500 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಸ್ಥಳದಲ್ಲಿ 500 ವರ್ಷಗಳ ಹೋರಾಟದಲ್ಲಿ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ನೀಡಿದ್ದಾರೆ. 1992ರಲ್ಲಿ ನಡೆದಂತಹ ಒಂದು ಕರಸೇವೆಯ ಸಂದರ್ಭದಲ್ಲಿ ಹಿಂದೂ ಭಕ್ತ ಕರಸೇವಕ, ಹಿಂದೂ ರಾಮ ಭಕ್ತ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನ ಆ ಸಂದರ್ಭದಲ್ಲಿ ಅವರು ಕೇವಲ 19 ವರ್ಷ ಇರ್ಬೋದು ಅಥವಾ 20 ವರ್ಷ ಇರ್ಬೋದು, ಅವ್ರ ಮೇಲೆ ಲಕ್ಷಾಂತರ ಜನರ ಮೇಲೆ ಹಾಕಿದಂಥ ಕೇಸ್ ಹಾಗೆ ಪ್ರಕರಣದ ಹಾಗೆ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆದರೆ 22ನೇ ತಾರೀಕು ಹತ್ತಿರ ಬರ್ತಾ ಇರುವ ಹಾಗೆ ಈ ದೇಶದ ಜನರ ಒಂದು ಭಾವನೆಗಳು ಅಯೋಧ್ಯೆಯಲ್ಲಿ ಕೇಂದ್ರೀಕೃತವಾಗ್ತಾ ಇದ್ದಾವೆ. ಹಿಂದೂಗಳು ತಮ್ಮ ಆತ್ಮ ಅಭಿಮಾನವನ್ನು ಮತ್ತೊಮ್ಮೆ ಪಡೆದುಕೊಳ್ಳುವಂತಹ ಒಂದು ಅಭೂತಪೂರ್ವ ಘಟನೆ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನ ಇಂದಿನ ಈ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ತುಷ್ಟೀಕರಣದ ಒಂದು ಭಾಗವಾಗಿ, ಮುಸ್ಲಿಂ ತುಷ್ಟೀಕರಣದ ಒಂದು ಭಾಗವಾಗಿ ಅವರನ್ನ ಖುಷಿಪಡಿಸುವಂಥ ದೃಷ್ಟಿಯಿಂದ 31 ವರ್ಷಗಳ ಹಿಂದೆ ಏನು ಆ ಕೇಸ್ ಹಾಕಿದ್ರು ಅದನ್ನು ಮತ್ತು ಅದಕ್ಕೆ ಜೀವ ಕೊಡುವ ಮೂಲಕ ಅವರನ್ನ ಬಂಧಿಸಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರನ್ನು ಹುಬ್ಬಳ್ಳಿಯಲ್ಲಿ ಬಂಧಿಸಿದ್ದಾರೆ. ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಮಾತನಾಡಿ, ಒಳ್ಳೆಯ ವಾತಾವರಣವನ್ನ ಉದ್ರಿಕ್ತ ವಾತಾವರಣವನ್ನಾಗಿ ನಿರ್ಮಾಣ ಮಾಡುವುದೇ ಕಾಂಗ್ರೆಸ್ಸಿನ ಜಾಯಮಾನವಾಗಿದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಲ್ಲಿ ಕಾಂಗ್ರೆಸ್ ಯಾವುದಾದರೂ ಒಳ್ಳೆಯ ಕೆಲಸವನ್ನ ಮಾಡಿದ್ದರೆ ತೋರಿಸಲಿ. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಶ್ರೀರಾಮ ಮಂದಿರವನ್ನ ನಿರ್ಮಾಣ ಮಾಡುತ್ತೇವೆ ಎನ್ನುವ ಮಾತನ್ನ ಹೇಳಿದಾಗ ಇಡೀ ದೇಶದಲ್ಲಿ ಬೆಂಕಿ ಹತ್ತಿಕೊಳ್ಳುವ ವಾತಾವರಣ ನಿರ್ಮಾಣವಾಗುತ್ತದೆ. ಅದಕ್ಕಾಗಿ ಅದನ್ನ ಕಟ್ಟುವಂತಹ ಕೆಲಸವನ್ನ ಮಾಡಬೇಡಿ ಎಂದು ವಿರೋಧಿಗಳು ಹೇಳಿದ್ದರು. ಎಲ್ಲಿಯೂ ಕೂಡ ಅಂತಹ ಕೆಟ್ಟ ವಾತಾವರಣ ನಿರ್ಮಾಣವಾಗಿಲ್ಲ. ಹೇಗಾದರೂ ಮಾಡಿ ಹಿಂದೂಗಳನ್ನ ಮುಗಿಸುವಂತಹ ಕೆಲಸವನ್ನ ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. ರಾಜಕೀಯಕ್ಕೋಸ್ಕರ ಈ ರೀತಿ ಮಾತುಗಳನ್ನಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅನಾವಶ್ಯಕವಾಗಿ ಒಳ್ಳೆ ವಾತಾವರಣವನ್ನ, ಉದ್ರಿಕ್ತವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುವಂತದ್ದೇ ಕಾಂಗ್ರೆಸ್ಸಿನ ಜಾಯಮಾನ ಆಗಿ ಹೋಗ್ಬಿಟ್ಟಿದೆ. ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ಯಾವುದಾದ್ರೂ ಅವ್ರು ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಇತಿಹಾಸದಲ್ಲಿ ಏನಾದರೂ ತೋರಿಸ್ಲಿ ಅನ್ನುವಂಥದ್ದಲ್ಲ. ನಾವು ಶ್ರೀರಾಮ ಮಂದಿರವನ್ನು ಕಟ್ತೇವೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಹುಮತದೊಂದಿಗೆ ಬಂದರೆ ಅಲ್ಲಿ ಶ್ರೀರಾಮನ ಮಂದಿರವನ್ನು ಕಟ್ತೇವೆ ಅನ್ನುವಂಥ ಮಾತನ್ನು ಹೇಳಿದವಾಗ ಕಾಂಗ್ರೆಸ್ ಪಕ್ಷದವರು, ವಿರೋಧಿಗಳೆಲ್ಲ ಹೇಳಿದ್ರು ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವಂಥ ವಾತಾವರಣ ನಿರ್ಮಾಣ ಆಗ್ತದೆ, ಅದಕ್ಕಾಗಿ ಅದನ್ನು ಕಟ್ಟುವಂಥ ಕೆಲಸ ನೀವು ಮಾಡಬೇಡ್ರಿ ಅನ್ನುವಂಥ ಮಾತು ಹೇಳಿದ್ರು.
ಯಾರು ಬೆಂಕಿ ಹಚ್ಚಿದ್ದಾರೆ ಹೇಳ್ರಿ? ಇವತ್ತು ಯಾರು ಬೆಂಕಿ ಹಚ್ಚಿದ್ದಾರೆ? ಎಲ್ಲಿ ಏನಾಗಿದೆ? ಏನೂ ಆಗಿಲ್ಲ. ಹೀಗಾಗಿ ಅವರಿಗೆ ಹೇಗಾದರೂ ಮಾಡಿ ಹಿಂದೂಗಳನ್ನ ಮುಗಿಸುವಂತ ಕೆಲಸ ಮಾಡಬೇಕಾಗತ್ತೆ. ಕೇವಲ ತುಷ್ಟೀಕರಣ, ರಾಜಕಾರಣ. ಈ ರಾಜಕಾರಣದ ಸಲುವಾಗಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಬಿಟ್ರೆ ಬೇರೆ ಯಾವ ವಿಷಯಕ್ಕೂ ಅವರು ಮಾತನಾಡ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದರ ನಂತರ 370 ಏನು ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪಕ್ಷ ಬಹುಮತ ಬಂದರೆ ಅಲ್ಲಿ ಅದನ್ನು ರದ್ದು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಅದು ಅಲ್ಲಿ ಕ್ಲಿಯರ್ ಆಯಿತು. ಅದರ ನಂತರ ಸುಪ್ರೀಂ ಕೋರ್ಟ್ ಸಹ ನಮ್ಮ ಪರವಾಗಿ ಆದೇಶ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ನಾಯಕ್, ಬಿಜೆಪಿ ಮಂಡಲಾಧ್ಯಕ್ಷರಾದ ಹೇಮಂತ್ ಗಾಂವ್ಕರ್, ಡಾಕ್ಟರ್ ಜಿಜಿ ಹೆಗಡೆ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು, ಸರ್ವ ಸದಸ್ಯರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ನಾಗೇಶ್ ದೇವಗಿ, ಕುಮಟಾ.